ನಮಸ್ಕಾರ ಬಂಧುಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬಂಧುಗಳೇ, ಕರ್ನಾಟಕವು ಪ್ರವಾಸಿಗರ ಸ್ವರ್ಗಸೀಮೆ, ರೋಮಾಂಚನಗೊಳಿಸುವ ತಾಣಗಳು, ಕಣ್ಮನ ಸೂರೆಗೊಳ್ಳುವ ದೇವಾಲಯಗಳು, ರಾಜ ಮಹಾರಾಜರ ಶ್ರೀಮಂತ ಪರಂಪರೆ, ಭವ್ಯ ಇತಿಹಾಸ, ವೈಭವದ ಸಂಸ್ಕೃತಿಯಿಂದ ಕೂಡಿದ ಎಷ್ಟೋ ಐತಿಹಾಸಿಕ ಸುಂದರ ತಾಣಗಳಿವೆ. ಅಂತಹ ಐತಿಹಾಸಿಕ ಹಾಗೂ ಸುಂದರ ತಾಣಗಳಲ್ಲಿ ನಮ್ಮ ತಾಲೂಕಿನಲ್ಲಿರತಕ್ಕಂತಹ ರನ್ನಬೆಳಗಲಿಯು ಒಂದು. ಈ ಒಂದು ರನ್ನಬೆಳಗಲಿಯು ರನ್ನನ ಮಹಾ ಇತಿಹಾಸದಿಂದ ಬಹಳಷ್ಟು ಪ್ರಸಿದ್ಧವಾಗಿದೆ. ಅಂತಹ ಒಂದು ರನ್ನಬೆಳಗಲಿಯು ತನ್ನ ಮಡಿಲಲ್ಲಿ, ತನ್ನ ಒಡಲಲ್ಲಿ ಅಮೃತೇಶ್ವರ ದೇವಸ್ಥಾನ ಎಂಬತಕ್ಕಂತಹ ಭವ್ಯ ಮಂದಿರವನ್ನು ಸಹಿತ ಹೊಂದಿದೆ ಅಂತೇಳಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬಹುದು. ಈ ಒಂದು ದೇವಸ್ಥಾನವು ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಶಿಲ್ಪಕಲೆಗಳನ್ನು ಹೊಂದಿರತಕ್ಕಂಥದ್ದು. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂತಹ ಒಂದು ಭವ್ಯ ಮಂದಿರ ಅಂಥೇಳಿ ನಾವು ಹೇಳಬಹುದು. ಇದೊಂದು ಶಿವನ ದೇವಸ್ಥಾನವಾಗಿದ್ದು ಅತ್ಯಂತ ಹಲವಾರು ಕೌತುಕಗಳಿಂದ ಕೂಡಿರ್ತಕ್ಕಂಥದ್ದು. ಪ್ರತಿ ವರ್ಷ ಯುಗಾದಿ ಪಾಡ್ಯಮಿಯಂದು ಸೂರ್ಯರಶ್ಮಿ ಬೆಳಗ್ಗೆ ಸೂರ್ಯೋದಯದ ನಂತರ ಸೂರ್ಯರಶ್ಮಿ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಈ ಶಿವನ ಪಾದ ಸೇವೆಯನ್ನು ಮಾಡತಕ್ಕಂಥದ್ದು ನಾವೆಲ್ಲರೂ ನೋಡ್ತಕ್ಕಂಥದ್ದು ಪ್ರತಿ ವರ್ಷ ಇಲ್ಲಿ ನಡೆಯತಕ್ಕಂಥ ಒಂದು ಕೌತುಕವಾದಂತಹ ವಿಷಯವಾಗಿದೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಕಂಬದ ಮೇಲಿರ್ತಕ್ಕಂತಹ ಶಿಲ್ಪಕಲೆ ಆಗಿರ್ಬೋದು, ಗೋಡೆಯ ಮೇಲಿರ್ತಕ್ಕಂತಹ ಶಿಲ್ಪಕಲೆಗಳಾಗಿರ್ಬೋದು ಅತ್ಯಂತ ಬೆರಗುಗೊಳಿಸ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ, ನಾವು ನೋಡಿರ್ತಕ್ಕಂಥದ್ದು ಕಂಬಗಳ ಮೇಲೆ ಆಗಿರ್ಬೋದು ಅಥವಾ ಮೇಲ್ಛಾವಣಿ ಮೇಲಾಗಿರ್ಬೋದು ನಾಗದೇವರ ಶಿಲ್ಪಗಳನ್ನು ನಾವು ಕೆಳಮುಖವಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ಇದರ ವಿಶೇಷತೆಗಳು ಏನು ಎಂಬುದು ನಮಗೆ ಈ ಒಂದು ಭೇಟಿಯ ಸಂದರ್ಭದಲ್ಲಿ ತಿಳಿಲಿಲ್ಲ. ಮುಂಬರುವ ಸಂದರ್ಭದಲ್ಲಿ ಇದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ತಮಗೆ ಯಾರಿಗಾದರೂ ಗೊತ್ತಿದ್ದರೆ ಇಲ್ಲಿ ಕಮೆಂಟನ್ನು ಮಾಡಬಹುದು. ಇದೇ ರೀತಿ ನಮ್ಮ ಸುತ್ತಮುತ್ತಲು ಇನ್ನೂ ಹಲವಾರು ದೇವಸ್ಥಾನಗಳು, ಇತಿಹಾಸವನ್ನು ಹೇಳ್ತಕ್ಕಂತಹ ದೇವಸ್ಥಾನಗಳು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ ದೇವಸ್ಥಾನಗಳು ಇರುವಂಥದ್ದು. ಅವುಗಳೆಲ್ಲವನ್ನೂ ಸಹಿತ ನಾವು ಭೇಟಿ ಮಾಡಿ ಅವುಗಳನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ನಮ್ಮ ಮಕ್ಕಳನ್ನು ಸಹಿತ ನಮ್ಮ ಜೊತೆ ಕರೆದುಕೊಂಡು ಹೋಗಿ ಇವುಗಳನ್ನೆಲ್ಲ ನಾವು ತೋರಿಸುವಂಥದ್ದು. ಇದರ ಮೂಲಕ ನಮ್ಮ ಭವ್ಯ ಸಂಸ್ಕೃತಿ, ಶ್ರೀಮಂತ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಡುವಂಥ ಒಂದು ಕೆಲಸ ಆಗಬೇಕಾಗಿದೆ ಎಂಬತಕ್ಕಂಥದ್ದು ನಮ್ಮ ಕಳಕಳಿಯ ವಿನಂತಿಯಾಗಿದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತಂದರೆ, ನಾವು ಗೂಗಲನ್ನು ಸರ್ಚ್ ಮಾಡಿದಾಗ ಹಾಗೂ ಹಲವಾರು ತಜ್ಞರನ್ನು ಕೇಳಿದಾಗ ಅಮೃತೇಶ್ವರ ಎಂಬತಕ್ಕಂತಹ ಹೆಸರಿನ ದೇವಸ್ಥಾನಗಳು ಬಹುಶಃ ಇಡೀ ದೇಶದಲ್ಲಿ 2 ಇರಬಹುದೇನೋ ಅಂಥೇಳಿ. ಒಂದು ಮಹಾರಾಷ್ಟ್ರದಲ್ಲಿದೆ. ಅದನ್ನು ಬಿಟ್ಟರೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ನಮ್ಮ ರನ್ನಬೆಳಗಲಿಯಲ್ಲಿರ್ತಕ್ಕಂತಹ ಅಮೃತೇಶ್ವರ ದೇವಸ್ಥಾನ. ಆ ದೃಷ್ಟಿಯಿಂದಲೂ ಸಹಿತ ಈ ಒಂದು ದೇವಸ್ಥಾನ ಅತ್ಯಂತ ವಿಶೇಷವಾಗಿದೆ. ಇನ್ನೊಂದು, ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬೃಹತ್ ಶಿಲೆ, ಒಂದು ಬೃಹತ್ ವೃತ್ತಾಕಾರದ ಶಿಲೆ ಇರುವಂಥದ್ದು. ದಂತಕಥೆಗಳ ಪ್ರಕಾರ ಒಬ್ಬ ಮಹಿಳೆ ತನ್ನ ಮೊಸರಿನ ಗಡಿಗೆಯ ಮೇಲೆ ಆ ಒಂದು ಶಿಲೆಯನ್ನು ಮುಚ್ಚಳವನ್ನಾಗಿ ಇಟ್ಟುಕೊಂಡು ಬಂದಿರುವಂಥದ್ದು, ಇಲ್ಲಿ ಇಟ್ಟಿರುವಂಥದ್ದು ಅಂಥೇಳಿ ಅಲ್ಲಿ ಊರಿನ ಹಿರಿಯರು ನಮಗೆ ತಿಳಿಸಿರ್ತಾರೆ. ಆದರೆ ಶಿಲ್ಪಕಲೆಯ ಜ್ಞಾನ ಇದ್ದಂಥ ನಮ್ಮ ಸ್ನೇಹಿತರೊಬ್ಬರು ಹೇಳುವ ಪ್ರಕಾರ ದೇವಸ್ಥಾನದಲ್ಲಿ ಏನು ಕಂಬಗಳು, ಆಮೇಲೆ ಶಿಲ್ಪಕಲಾಕೃತಿಗಳಿದಾವಲ್ಲ ಅವುಗಳೆಲ್ಲವನ್ನು ಸಹಿತ ತಯಾರು ಮಾಡಲಿಕ್ಕೆ ಇಟ್ಟಿರ್ತಕ್ಕಂಥ ಒಂದು ಬೃಹತ್ ಶಿಲೆ ಎಂಬತಕ್ಕಂಥದ್ದು ಶಿಲ್ಪಕಲೆಯ ಜ್ಞಾನ ಇರತಕ್ಕಂತಹ ನಮ್ಮ ಸ್ನೇಹಿತರೊಬ್ಬರು ನಮಗೆ ಮಾಹಿತಿ ನೀಡುವಂಥದ್ದು. ಏನೇ ಆದರೂ ಸಹಿತ ಈ ಒಂದು ದೇವಸ್ಥಾನ ಹಲವಾರು ಕೌತುಕಗಳನ್ನ ಹೊಂದಿರತಕ್ಕಂಥದ್ದು, ಐತಿಹಾಸಿಕವಾಗಿ ಪ್ರಮುಖವಾಗಿರ್ತಕ್ಕಂಥದ್ದು, ಧಾರ್ಮಿಕ ದೃಷ್ಟಿಯಿಂದಲೂ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಅತ್ಯಂತ ಶ್ರೇಷ್ಠವಾದಂತಹ ದೇವಸ್ಥಾನ ಇದಾಗಿದೆ. ಇಂತಹ ದೇವಸ್ಥಾನಗಳನ್ನು ರಕ್ಷಣೆ ಮಾಡುವುದು ನಾಗರಿಕರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಇನ್ನೊಂದು ವಿಷಯ ಹೇಳಬೇಕಂತಂದರೆ, ಪುರಾತತ್ವ ಇಲಾಖೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದವರಿಗೆ ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯತಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಸ್ಥಳೀಯ ಜಿಲ್ಲಾಡಳಿತಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಹೇಳಬೇಕಾಗಿದೆ. ಯಾಕಂತಂದರೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿರ್ತಕ್ಕಂಥದ್ದು, ಆಮೇಲೆ ದೇವಸ್ಥಾನದ ಎಲ್ಲ ಪ್ರಾಂಗಣವನ್ನು ಸಹಿತ ಅಚ್ಚುಕಟ್ಟಾಗಿ ಇಟ್ಟುಕೊಂಡಿರ್ತಕ್ಕಂಥದ್ದು, ಹಾಗೆ ಇಲ್ಲಿ ಮೂರ್ತಿಗಳು ಭಗ್ನವಾಗಿದ್ದರೂ ಸಹಿತ ಅವುಗಳ ಸಂರಕ್ಷಣೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಆದ್ದರಿಂದ ಜಿಲ್ಲಾಡಳಿತಕ್ಕೆ, ಸ್ಥಳೀಯ ಪಟ್ಟಣ ಪಂಚಾಯತಿಯವರಿಗೆ ಹಾಗೂ
ಪುರಾತತ್ವ ಇಲಾಖೆಯವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म पूर्णमादाय पूर्णमेवावशिष्यते. अहं निर्विकल्पो निराकाररूपो विभुत्वाचं सर्वत्र सर्वेन्द्रियाणां न च संगतो नैव मुक्तिर्नमेया चिदानन्दरूपो शिवोऽहं एको देवमाध्यक्ष सर्वभूतादिवासः साक्षिचेतोके विग्रहं सर्वभूतदया पुष्पं क्षमा पुष्पं विशेषतः दानध्यानयोगपुष्पं तदैव च सत्यम् अष्टङ्गपुष्पं विष्णुं प्रसीदं कणे कलपेडमुनियनु भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु. महादेवाय नमः. ॐ जय मङ्गलं जय पार्वतीश्वर महेश्वर गुरुर्साक्षात् परब्रह्म तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात्
श्री